ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಏನಪ್ಪ ವಿಷಯ ಅಂತಂದರೆ ನಾವು ಇವತ್ತು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಕಂಪ್ಯಾರಿಸನ್ ಮಾಡ್ತಿದ್ವಿ. ಅದು ಬಂದುಬಿಟ್ಟು ನಾಟ್ ಪ್ಲೇಯರ್ಸ್, ಓನ್ಲಿ ಫಾರ್ ಪ್ಲೇಯಿಂಗ್ 11. ಸಿ ಎಸ್ ಕೆ ಪ್ಲೇಯಿಂಗ್ 11 ವರ್ಸಸ್ ಆರ್ ಸಿ ಬಿ ಪ್ಲೇಯಿಂಗ್ 11. ಯಾವ ಥರ ಸ್ಟ್ರಾಂಗ್ ಇದೆ, ಯಾವ ಥರ ಸ್ಲಾಟ್ಸ್ ಆಗಿದ್ದಾವೆ, ಯಾವ ಥರ ಸ್ಪಿನ್ನರ್ಸ್ ಇದ್ದಾರೆ, ಯಾವ ಥರ ಫೇಸರ್ಸ್ ಇದ್ದಾರೆ, ಯಾವ ಥರ ಬ್ಯಾಟರ್ಸ್ ಇದ್ದಾರೆ, ಯಾವ ಥರ ಆಲ್ರೌಂಡರ್ಸ್ ಇದ್ದಾರೆ ಅಂತಲೇ ನೋಡೋದಕ್ಕೆ ನಿಮ್ಮ ಜೊತೆ ನಾವು ಡಿಸ್ಕಷನ್ ಮಾಡೋಣ. ಫಸ್ಟಿಂದ ಸ್ಟಾರ್ಟ್ ಮಾಡೋದಾದರೆ ನಮ್ಮ ಆರ್ ಸಿ ಬಿಯಿಂದನೇ ತೊಗೊಳ್ಳೋಣ. ಫಿಲ್ ಸಾಲ್ಟ್ ಅವರು ಮಸ್ತ್ ಬ್ಯಾಟರ್ ಇವರು, ರೈಟ್ ಹ್ಯಾಂಡು. ಈ ಕಡೆ ಸಿ ಎಸ್ ಕೆ ಪ್ಲೇಯಿಂಗ್ ಲೈನ್ ಫಸ್ಟಾಗಿ ಬಂದು ತೊಗೊಂಡ್ರೆ ಋತುರಾಜ್ ಗಾಯಕ್ವಾಡ್ ಬರ್ತಾರೆ. ಫಿಲ್ ಸಾಲ್ಟು ಮತ್ತು ಋತುರಾಜ್ ಗಾಯಕ್ವಾಡಿಗೆ ಕಂಪ್ಯಾರಿಸನ್ ಮಾಡಿದರೆ ಈಗ ಇತ್ತೀಚೆಗೆ ಹೇಳ್ಬೇಕಪ್ಪ ಅಂದರೆ ಋತುರಾಜ್ ಗಾಯಕ್ವಾಡ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನಿಲ್ಲ. ಹಂಗಾಗ್ಬಿಟ್ಟು ನಮ್ಮ ಫಿಲ್ ಸಾಲ್ಟ್ ಅವ್ರು ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು 50ಗೆ 86 ಹೊಡೆದಿದ್ದಾರೆ. ಅದಕ್ಕೋಸ್ಕರ ನಾನು ಫಿಲ್ ಸಾಲ್ಟ್ ಅವ್ರನ್ನ ಅಪ್ಪರ್ ಹ್ಯಾಂಡ್ ಆಗಿಡೋಕ್ಕೆ ಇಷ್ಟಪಡ್ತೀನಿ. ಟಾಪ್ ಆಫ್ ದಿ ಟೇಬಲ್ ಆರ್ ಸಿ ಬಿಯಿಂದ ಪ್ಲೇಯಿಂಗ್ 11 ಫಸ್ಟ್ ಬಂದುಬಿಟ್ಟು ಫಿಲ್ ಸಾಲ್ಟ್ ಅವರು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಡೆವಿನ್ ಕಾನ್ವೆ ಮತ್ತು ವಿರಾಟ್ ಕೊಹ್ಲಿ. ಇದು ಯಾವನಾದ್ರೂ ಕೇಳೋಕ್ಕೆ ಹೋದರೆ ನನಗೂ ಬೈತಾರೆ, ಅದಕ್ಕೋಸ್ಕರ ನಾನು ವಿರಾಟ್ ಕೊಹ್ಲಿ ಅವ್ರನ್ನ ಇಡ್ತೀನಿ. ಏನಕ್ಕಪ್ಪ ಅಂತಂತಂದರೆ ಅವ್ರ ಪರ್ಫಾರ್ಮೆನ್ಸ್ ಇದೆ ಗುರು. ಏನು ಟೆಸ್ಟ್ ಒಳಗೆ ಇವಾಗ ಮೊನ್ನೆ ಆಡಿರೋ ಟೆಸ್ಟ್ ಒಂದೇ ನೋಡ್ಕೋಬಾರ್ದಲ್ಲ, ಅದಕ್ಕೋಸ್ಕರ ನಾನು ಡೆವಿನ್ ಕಾನ್ವೆದು ಮೊದಲೆಲ್ಲ ಆಡಿದ್ದಾರೆ. ಈಗ ಅಂಥ ಪರ್ಫಾರ್ಮೆನ್ಸ್ ಎಲ್ಲೂ ಅವ್ರದ್ದು ಕಂಡಿಲ್ಲ ಇವಾಗ 2 ವರ್ಷದಿಂದ. ಅದಕ್ಕೋಸ್ಕರ ನಾನು ವಿರಾಟ್ ಕೊಹ್ಲಿ ಅವ್ರನ್ನೇ ಇಡೋಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಸಾಮ್ ಕರಣ್ ವರ್ಸಸ್ ರಜತ್ ಪಟ್ಟಿದಾರ್ ಗುರು. ನೀವೇ ನೋಡಿರ್ತೀರ ಸಾಮ್ ಕರಣ್ ಅವ್ರು ಏನು ಆಡ್ತಿದ್ದಾರೆ ಅಂತ. ಪಂಜಾಬ್ ಪ್ಲೇಯರು ಈ ಸಾರಿ ಚೆನ್ನೈ ಅವ್ರು ತಾಂಡಿದ್ದಾರೆ. ಹಾಗಾಗಿಬಿಟ್ಟು ನಾನು ಸಾಮ್ ಕರಣ್ ಅವ್ರು ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ ಗುರು, ಚೆನ್ನೈಲೂ ಇಲ್ಲ, ಹೊರಗಡೆನೂ ಇಲ್ಲ. ಅದಕ್ಕೋಸ್ಕರ ನಾನು ಸಾಮ್ ಕರಣ್ ಅವ್ರನ್ನ, ಅವ್ರದ್ದು ಅಷ್ಟೊಂದು ಪರ್ಫಾರ್ಮೆನ್ಸ್ ಏನೂ ಕಂಡಿಲ್ಲ ಗುರು ಸಾಮ್ ಕರಣ್ ಅವ್ರದ್ದು ಈಗ 2 ವರ್ಷದಿಂದನೂ. ಅದು ಏನಕ್ಕಂತ ತೊಗೊಂಡ್ರೋ ಗೊತ್ತಿಲ್ಲ. ಫಾರಿನ್ ಪ್ಲೇಯರ್ನೇ ಸಾಮ್ ಕರಣ್ ಅವರು, ಅವ್ರಿಗಿನ ಚೆನ್ನಾಗೇ ಇದ್ದರು ಪ್ಲೇಯರು. ಚೆನ್ನಾಗಿ ತಗೊಂಡಿದ್ದಾರೆ. ಮತ್ತು ಈ ಕಡೆ ನಮ್ಮ ಆರ್ ಸಿ ಬಿ ಕಡೆ ನೋಡಿದರೆ ಋತುರಾಜ್ ಗಾಯಕ್ವಾಡ್ ಮಸ್ತಾಗಿ ಮುಕ್ಕಳರ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಅವರು, ಬೆಂಕಿ ಪರ್ಫಾರ್ಮೆನ್ಸು. ವಿಜಯ್ ಹಜಾರೆ ಟ್ರೋಫಿಲಿ ಸೆಮಿಫೈನಲ್ಗಳೆಲ್ಲ ತಗೊಂಡು ಹೋಗಿದ್ದರು. ಅದಕ್ಕೋಸ್ಕರ ನಾನು ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಇಡ್ತೀನಿ ಗುರು. ಫಸ್ಟ್ ಸ್ಲಾಟಲ್ಲಿ ಫಿಲ್ ಸಾಲ್ಟು, ಸೆಕೆಂಡ್ ಸ್ಲಾಟಲ್ಲಿ ವಿರಾಟ್ ಕೊಹ್ಲಿ, ಥರ್ಡ್ ಬಂದುಬಿಟ್ಟು ಋತುರಾಜ್ ಗಾಯಕ್ವಾಡ್. ಒಂದು ಪ್ಲೇಯಿಂಗ್ 11 ಮಾಡ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದರೆ ತ್ರಿಪಾಠಿ ವರ್ಸಸ್ ಲಿಯಾಮ್ ಲಿವಿಂಗ್ಸ್ಟನ್. ತ್ರಿಪಾಠಿ ಎಲ್ಲ ನೋಡಿರ್ತಾರೆ ಗುರು, ತ್ರಿಪಾಠಿದೂ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಎಲ್ಲೂ ಕಂಡಿಲ್ಲ ನನಗೆ. ಅದಕ್ಕೋಸ್ಕರ ನಾನು ತ್ರಿಪಾಠಿನ ಇಡೋಕ್ಕೆ ಇಷ್ಟಪಡಲ್ಲ ಗುರು. ಒಂದೊಳ್ಳೆ ಪ್ಲೇಯರಪ್ಪ ಅಂತಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಆಲ್ರೌಂಡಲ್ಲಿ ಬರ್ತಾರೆ. ತ್ರಿಪಾಠಿ ಬಂದರೆ ಬೌಲಿಂಗ್ನಲ್ಲಿ ಬರ್ತಾರೆ. ಆದರೆ ಲಿಯಾಮ್ ಲಿವಿಂಗ್ಸ್ಟನ್ ಬಂದುಬಿಟ್ಟು ಬ್ಯಾಟಿಂಗಲ್ಲಿ ಚೆನ್ನಾಗಿದ್ದಾರೆ. ಇಬ್ಬರನ್ನೂ ಕಂಪ್ಯಾರಿಸನ್ನೇ ಮಾಡೋಕ್ಕಾಗಲ್ಲ ಒಂದು ರೀತಿ ಹೇಳ್ಬೇಕಂತಂದರೆ, ಒಬ್ರು ಬೌಲಿಂಗಲ್ಲಿ ಒಬ್ರು ಬ್ಯಾಟಿಂಗಲ್ಲಿ. ನಾನು ಆದ್ರೂ ಇಲ್ಲಿ 4th ಸ್ಲಾಟ್ ಆಗಿರೋದ್ರಿಂದ ಬ್ಯಾಟಿಂಗ್ ಬೇಕಾಗಿರೋದ್ರಿಂದ ನನಗೆ ಬ್ಯಾಟಿಂಗ್ ಅವ್ರನ್ನ ಇಟ್ಕೊತಿದ್ದೀನಿ, ಲಿಯಾಮ್ ಲಿವಿಂಗ್ಸ್ಟನ್ನ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಯಾರಪ್ಪ ಅಂದರೆ 5th ಸ್ಲಾಟಲ್ಲಿ ಶಿವಮ್ ದುಬೆ ವರ್ಸಸ್ ಜಿತೇಶ್ ಶರ್ಮಾ ಅವರು. ನಮ್ಮ ಆರ್ ಸಿ ಬಿ ಪ್ಲೇಯರ್ ಜಿತೇಶ್ ಶರ್ಮಾ ವರ್ಸಸ್ ಸಿ ಎಸ್ ಕೆ ಶಿವಮ್ ದುಬೆ. ನನಗಿಲ್ಲಿ ಜಿತೇಶ್ ಶರ್ಮಾ ಅವ್ರನ್ನ ಇಡೋಕ್ಕೆ ಇಷ್ಟ ಆಗ್ತಿಲ್ಲ ಗುರು. ಏನಕ್ಕಂತಂದರೆ ನೋಡಿರ್ತೀರ, ಪಂಜಾಬಲ್ಲಿ 2 ವರ್ಷ ಇದ್ದಾರೆ, ಆದರೂ ಅಷ್ಟೊಂದೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಏನೋ ಅಂಥ ಕಿತ್ತಿ ದಬ್ಬಾಕಂಥ ಪ್ಲೇಯರ್ ಏನಲ್ಲ ಅವ್ರು ಜಿತೇಶ್ ಶರ್ಮಾ ಅವರು. ಹೇಳಬೇಕಪ್ಪ ಅಂತಂದರೆ ಶಿವಮ್ ದುಬೆ ಒಂದು ಒಳ್ಳೆ ಆಲ್ರೌಂಡರ್ ಗುರು. ಬೌಲಿಂಗಲ್ಲೂ ಚೆನ್ನಾಗಿದ್ದಾರೆ, ಬ್ಯಾಟಿಂಗಲ್ಲೂ ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರ ನಾನು 5th ಸ್ಲಾಟಲ್ಲಿ ಬಂದುಬಿಟ್ಟು ಶಿವಮ್ ದುಬೆನ ಇಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ 6th ಸ್ಲಾಟಲ್ಲಿ ಬಂದರೆ ಟಿಮ್ ಡೇವಿಡ್ ವರ್ಸಸ್ ಜಡೇಜಾ ಗುರು. ಜಡೇಜಾ ಈ ಕಡೆ ಬೌಲಿಂಗಲ್ಲೂ ಚೆನ್ನಾಗಿದ್ದಾರೆ, ಈ ಕಡೆ ಬ್ಯಾಟಿಂಗಲ್ಲೂ ಚೆನ್ನಾಗಿದ್ದಾರೆ. ಟಿಮ್ ಡೇವಿಡ್ ಅವರು ನಾನು ಎಲ್ಲೂ ಬೌಲಿಂಗ್ ಹಾಕಿರೋದು ನೋಡಿದ್ದೀನಿ, ಆದರೆ ಅಷ್ಟೊಂದು ಬೌಲಿಂಗಲ್ಲಿ ವಾವ್ ಅನ್ಸ್ಕೊಳ್ಳೋಂಥ ಏನು ಬೆಂಕಿ ಪ್ಲೇಯರ್ ಏನಲ್ಲ ಬಾಲಿಂಗಲ್ಲಿ. ಬ್ಯಾಟಿಂಗಲ್ಲಿದ್ದಾರೆ. ಆದ್ರೂ ನಾನು ಇಡೋಕ್ಕೆ ಇಷ್ಟಪಡೋದು ಯಾರನ್ನಪ್ಪ ಅಂದರೆ ಜಡೇಜಾನೇ ಇಡೋಕ್ಕೆ ಇಷ್ಟಪಡ್ತೀನಿ ಗುರು. 6th ಸ್ಲಾಟಲ್ಲಿ ಒಂದೊಳ್ಳೆ ಸ್ಪಿನ್ನರ್ ಅಂತಲೇ ಹೇಳ್ಬೋದು ಜಡೇಜಾ. ಪ್ಲೇಯಿಂಗ್ 11ಗೆ ತಕ್ಕಂತೆ ಸ್ಪಿನ್ನರ್ ಅಂತ ಹೇಳ್ಬೋದು ಗುರು. ಅದಕ್ಕೋಸ್ಕರ ನಾನು ಜಡೇಜನ ಇಡೋಕ್ಕೆ ಇಷ್ಟಪಡ್ತೀನಿ. ಟಿಮ್ ಡೇವಿಡ್ ಅವ್ರನ್ನ ಹೊರಗಡೆ ಇಕ್ತೀನಿ. ಆಮೇಲೆ ನೆಕ್ಸ್ಟ್ ಬಂದರೆ ಕೃಣಾಲ್ ಪಾಂಡ್ಯ ವರ್ಸಸ್ ವಿಜಯ್ ಶಂಕರ್. ಚೆನ್ನೈನ ವಿಜಯ್ ಶಂಕರ್ ಮತ್ತು ಆರ್ ಸಿ ಬಿ ಕೃಣಾಲ್ ಪಾಂಡ್ಯ ಚೆನ್ನಾಗಿದೆ ಗುರು. ವಿಜಯ್ ಶಂಕರ್ ಇತ್ತೀಚೆಗೆ ಏನೂ ಆಡಿಲ್ಲ, ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ, ಬ್ಯಾಟಿಂಗಲ್ಲೂ ಇಲ್ಲ, ಬೌಲಿಂಗಲ್ಲೂ ಇಲ್ಲ, ಆಲ್ರೌಂಡರ್ ಪ್ರದರ್ಶನ ಬಂದರೆ. ಅದೇ ಕೃಣಾಲ್ ಪಾಂಡ್ಯದಲ್ಲಿ ಬ್ಯಾಟಿಂಗಲ್ಲಿ ಒಳ್ಳೆ ಮುಕ್ಕಳರ ಪ್ಲೇಯರ್ ಇದ್ದಾರೆ ಗುರು ಕೃಣಾಲ್ ಪಾಂಡ್ಯ ಅವರು. ಮೊನ್ನೆ 50 ಬಾಲ್ಸಲ್ಲಿ 81 ರನ್ಸ್ ಹೊಡೆದಿದ್ದಾರೆ. ಚೆನ್ನಾಗೇ ಇದೆ, ಬೌಲಿಂಗಲ್ಲೂ ಚೆನ್ನಾಗಿದೆ, ಒಂದು ಟೀಮ್ ಲೀಡರ್ ಆಗೂ ಚೆನ್ನಾಗಿದೆ ಗುರು ಕೃಣಾಲ್ ಪಾಂಡ್ಯ ಅವರು ಹೇಳ್ಬೇಕಂತಂದರೆ. ಅದಕ್ಕೋಸ್ಕರ ನಾನು 7th ಪ್ಲೇಸಲ್ಲಿ ಕೃಣಾಲ್ ಪಾಂಡ್ಯ ಅವ್ರನ್ನ ಇಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು 8th ಪ್ಲೇಸಲ್ಲಿ ಬಂದುಬಿಟ್ಟು ಇದು ಕಂಪೇರೇ ಮಾಡೋಕ್ಕಾಗಲ್ಲ ಗುರು. ಏನಪ್ಪ ಅಂದರೆ ಧೋನಿ ವರ್ಸಸ್ ಭುವನೇಶ್ವರ್ ಕುಮಾರ್. ಧೋನಿಯಲ್ಲಿ ಅದಕ್ಕೋಸ್ಕರ ನಾನು ಬಂದುಬಿಟ್ಟು ಧೋನಿ ಅವ್ರನ್ನ ಇಡೋಕ್ಕೆ ಇಷ್ಟಪಡ್ತೀನಿ ಗುರು. ಧೋನಿ ಒಬ್ಬ ಒಳ್ಳೆ ಪ್ಲೇಯರ್ ಗುರು. ಭುವನೇಶ್ವರ್ ಕುಮಾರ್ನೂ ಇಡ್ತೀನಿ,
ಧೋನಿ ಆದಮೇಲೆ ಭುವನೇಶ್ವರ್ ಕುಮಾರ್ ಗುರು. 8th ಪ್ಲೇಸಲ್ಲಿ ಬಂದುಬಿಟ್ಟು ನಾನು ಧೋನಿ ಇಡೋಕ್ಕೆ ಇಷ್ಟಪಡ್ತೀನಿ ಗುರು. ವಿಕೆಟ್ ಕೀಪರಲ್ಲೂ ಇದ್ದಾರೆ, ಫಿನಿಷಲ್ಲೂ ಇದ್ದಾರೆ. ಫಿನಿಷರ್ ಆಗು ಚೆನ್ನಾಗೇ ಕೊಡ್ತಾರೆ ಗುರು ಪರ್ಫಾರ್ಮೆನ್ಸು. ಅದಕ್ಕೋಸ್ಕರ ನಾನು ಧೋನಿನೇ ಇಡೋಕ್ಕೆ ಇಷ್ಟಪಡ್ತೀನಿ 7. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಶ್ವಿನ್ ಮತ್ತು ಯಶ್ ದಯಾಳ್. ಇಲ್ಲಿ ಸ್ವಲ್ಪ ಪ್ರೆಷರ್ ಆಗ್ತಿದೆ ಗುರು ಅಶ್ವಿನ್ ಮತ್ತು ಯಶ್ ದಯಾಳ್ ಮಧ್ಯೆ. ಏನಪ್ಪ ಅಂದರೆ ಇಲ್ಲಿ ಅಶ್ವಿನ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಅಶ್ವಿನ್ ಇಡೋಕ್ಕೆ ಇಷ್ಟಪಡ್ತೀನಿ. ಯಶ್ ದಯಾಳ್ ಅವ್ರನ್ನೇನು ಇಡೋಕ್ಕೆ ಇಷ್ಟಪಡಲ್ಲ. ಏನಕ್ಕಂದರೆ ಅವ್ರಿಗೆ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಅವ್ರು ಫಾಸ್ಟ್ ಬೌಲರು, ಇವ್ರು ಬಂದುಬಿಟ್ಟು ಸ್ಪಿನ್ ಆದ್ರೂ ನಾನು ಅಶ್ವಿನ್ ಅವ್ರನ್ನ ಇಡೋಕ್ಕೆ ಇಷ್ಟಪಡ್ತೀನಿ. ಅಶ್ವಿನ್ ಒಬ್ಬ ಒಳ್ಳೆ ಸ್ಪಿನ್ನರ್ ಗುರು. ಅಶ್ವಿನ್ ಮತ್ತು ಜಡೇಜಾ ಇಬ್ಬರು ಒಂದು ಟೀಮಲ್ಲಿ ಇದ್ದಾರೆ ಅಂತಂತಂದರೆ ಆ ಟೀಮ್ ಚೇಂಜ್ ಯಾವನ ಕೈಲೂ ಸ್ಪಿನ್ನಲ್ಲಿ ಯಾವನು ಏನೂ ಮಾಡೋಕ್ಕಾಗಲ್ಲ ಗುರು. ಅಂಥ ಒಳ್ಳೆ ಫೇಸಸ್ ಇದ್ದಾರೆ. ಅದಕ್ಕೋಸ್ಕರ ನಾನು ಅಶ್ವಿನ್ ಅವ್ರನ್ನ ಇಡೋಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಹೇಳೋರನ್ನ ಹೊರಗಡೆ ಇಡ್ತೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ, ಇಲ್ಲಿ ನೂರ್ ಅಹ್ಮದ್ ಬಂದೆ. ಇಲ್ಲಿ ಮತ್ತು ನೂರ್ ಅಹ್ಮದ್ದು ಮತ್ತು ಶ್ರೇಯಸ್ ಶರ್ಮಾ ಅಂತಂತಂದರೆ ಇವರಿಬ್ಬರಲ್ಲೂ ನನಗೆ ಒಬ್ಬರೂ ಇಷ್ಟ ಆಗ್ತಿಲ್ಲ ಗುರು. ಈ ಇಬ್ಬರಲ್ಲೂ ಯಾರು ಪರ್ಫಾರ್ಮೆನ್ಸ್ ಅಷ್ಟೊಂದೇನಿಲ್ಲ. ನೂರ್ ಅಹ್ಮದ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಮತ್ತು ಇಲ್ಲಿ ಶ್ರೇಯಸ್ ಶರ್ಮಾನು ಹೊಸ ಪ್ಲೇಯರು. ಅದರಿಂದಾಗಿ ನಾನು ಇವರಿಬ್ಬರನ್ನೂ ಕಿತ್ತು ಹೊರಗಡೆ ಹಾಕ್ತಿದ್ದೀನಿ. ಇವರಿಬ್ಬರನ್ನ ತೆಗೆದ್ಬಿಟ್ಟು ಭುವನೇಶ್ವರ್ ಕುಮಾರ್ ನಿಲ್ಲಾಕೊಂತಿದ್ದೀನಿ ಗುರು. ಇಲ್ಲಿ 11th ಪ್ಲೇಸಲ್ಲಿ ಬಂದುಬಿಟ್ಟು ಭುವನೇಶ್ವರ್ ಕುಮಾರ್ ಒಂದು ಒಳ್ಳೆ ಸ್ಲಾಟ್ ಅಂತ ಹೇಳ್ಬೋದು 10th ಪ್ಲೇಸಲ್ಲಿ. ಆಮೇಲೆ ನೆಕ್ಸ್ಟ್ ಬಂದರೆ ಪತಿರಾಣ ಗುರು. ಇವ್ರನ್ನ ಯಾರಾದರೂ ಚೇಂಜ್ ಮಾಡೋಕ್ಕೆ ಆಗಲ್ಲ. ಹೇಳಕ್ಕಂದರೆ ಜೇಸಿ ಹಜಲ್ವುಡ್ ಇದ್ದಾರೆ ಅದೇ, ಆದರೆ ಜೇಸಿ ಹಜಲ್ವುಡ್ಗೆ ಕಂಪೇರ್ ಮಾಡಿದರೆ ಪತಿರಾಣನೇ ನನಗೆ ಎಷ್ಟೋ ಬೆಟರ್ ಅನಿಸುತ್ತೆ. ವಾವ್ ಅನಿಸುತ್ತೆ ಪತಿರಾಣ. ಅಲ್ಲಿ ಮ್ಯಾಚ್ ಚೇಂಜ್ ಮಾಡ್ತಾರೆ. ಜೇಸಿ ಹಜಲ್ವುಡ್ಡು ಆಡ್ತಾರೆ, ಆದ್ರೂ ನನಗೇನಕ್ಕೋ ಇಷ್ಟ ಆಗ್ತಿಲ್ಲ ಗುರು. ಪತಿರಾಣ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮ್ಯಾಚಲ್ಲಿ, ಲೀಗ್ ಮ್ಯಾಚಲ್ಲೆಲ್ಲ ಅಂತೇಳ್ಬಿಟ್ಟು ಒಂದೊಳ್ಳೆ ವಾವ್ ಅಂಬೋದು. ಆಮೇಲೆ ಸರ್ಪ್ರೈಸಿಂಗ್ ಆಗಬೇಕೆಲ್ಲ ಆ ಮ್ಯಾಚ್ ನೋಡಿದರೆ. ಆ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಪತಿರಾಣ ಬಂದುಬಿಟ್ಟು. ಅದಕ್ಕೋಸ್ಕರ ನಾನು ಪತಿರಾಣ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ಲೇಯಿಂಗ್ 11 ಕಂಪ್ಯಾರಿಸನ್ ನಿಮಗೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಈ ಪ್ಲೇಸಲ್ಲಿ ಇವ್ರನ್ನ ಹಾಕ್ರಿ ಗುರು, ಈ ಪ್ಲೇಸಲ್ಲಿ ಇವ್ರನ್ನ ಹಾಕ್ರಿ ಅಂತ ಹೇಳಿದರೆ ನಿಮಗೆ ತಕ್ಕಂಗೆ ಮತ್ತೆ ನೆಕ್ಸ್ಟ್ ನೀವು ಕಮೆಂಟ್ಸಿಗೂ ನಾನು ವೀಡಿಯೋ ಮಾಡ್ತೀನಿ. ಪ್ಲೀಸ್ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಪ್ಲೀಸ್ ಹೆಲ್ಪ್ ಮಾಡಿ ಸಾಕು.